ಇವತ್ತಿನ ವಿಡಿಯೋದಲ್ಲಿ ನಾನು ಬಾಳೆಹಣ್ಣಿನ ಬನ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಒಂದು 50 ಗ್ರಾಮಷ್ಟು ಬೆಣ್ಣೆ, 100 ಗ್ರಾಮಷ್ಟು ಸಕ್ಕರೆ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಒಂದು 4 ಬಾಳೆಹಣ್ಣು, ಒಂದು ಸ್ವಲ್ಪ ಮೊಸರು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಬೆಣ್ಣೆ ಮತ್ತು ಉಪ್ಪು ಹಾಕಿ ಕಲಿಸ್ಕೊಬೇಕು. ಕಲಸಿ ಆಗಿದೆ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಬಾಳೆಹಣ್ಣು ಮತ್ತು ಸಕ್ಕರೆಯನ್ನು ಹಾಕಿ ರುಬ್ಕೊಂಡು ಬರ್ತೀನಿ. ಬಾಳೆಹಣ್ಣು ಮತ್ತು ಸಕ್ಕರೆ ರುಬ್ಬಿ ತಂದಿದ್ದೀನಿ. ಇದಕ್ಕೆ ಬೆಣ್ಣೆ ಉಪ್ಪು ಹಾಕಿ ಕಲಸಿಟ್ಕೊಂಡಿದ್ದೀನಿ. ಇದನ್ನೀಗ ಈ ಹಿಟ್ಟಿಗೆ ಸೇರಿಸ್ಕೊಳ್ತೀನಿ. ನೀರು ಹಾಕ್ತಾ ಇಲ್ಲ, ಬೇಕಾದರೆ ಜಾರ್ ತೊಳೆದು ಹಾಕ್ಕೊಳ್ತೀನಿ. ಕಲಸಿ ನೋಡ್ಕೊಳ್ಬೇಕು ನೀರು ಬೇಕಾಗುತ್ತಾ ಅಂತ. ಇದಕ್ಕೆ ಜೀರಿಗೆ ಸ್ವಲ್ಪ ಜಜ್ಜಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಬೇಕಾದವರು ಹಾಕ್ಕೊಳ್ಬೋದು, ಬೇಡ ಅಂದರೆ ಬಿಡ್ಬೋದು. ಇದಕ್ಕೆ ಸ್ವಲ್ಪ ಮೊಸರು ಸೇರಿಸ್ಕೊಳ್ತೀನಿ. ನಾನು ಸೋಡಾ ಉಪಯೋಗಿಸ್ತಿಲ್ಲ, ಹಾಗಾಗಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದವರು ಸೋಡಾ ಉಪಯೋಗಿಸ್ಬೋದು. ಒಂದು 8 ಗಂಟೆ ಕಾಲ ಇದನ್ನು ಕಲಸಿ ತೆಗೆದಿಡಬೇಕು. ಮತ್ತು ಮಾಡಿದ್ರೆ ಬನ್ಸು ಚೆನ್ನಾಗಿ ಆಗುತ್ತೆ. ಎಕ್ಸ್ಟ್ರಾ ನೀರೇನು ಬೇಕಾಗಲಿಲ್ಲ. ಮೊಸರು ಮತ್ತು ಬಾಳೆಹಣ್ಣು ಕಡ್ದಿದ್ದೆ ಸಾಕಾಯಿತು. ಚೆನ್ನಾಗಿ ಕಲಸಿ ಮುಚ್ಚಿಡಬೇಕು. ನಾನು ರಾತ್ರಿ ಕಲಸಿ ಬೆಳಗ್ಗೆ ಮಾಡ್ತಾಯಿದ್ದೀನಿ. ತಕ್ಷಣ ಕಲಸಿ ಮಾಡಿದ್ರೆ ಗಟ್ಟಿಯಾಗುತ್ತೆ ಬನ್ಸು. ಹೀಗೆ ಒಂದು 7 ಗಂಟೆ ಇಲ್ಲ 8 ಗಂಟೆ ಕಾಲ ನೆನೆಸಿಟ್ರೆ ಬನ್ಸು ಸ್ಮೂತಾಗಿ ಚೆನ್ನಾಗಾಗುತ್ತೆ. ಸಾಕು, ಇದು ಮುಚ್ಚಿಡ್ತೀನಿ. ಹಿಟ್ಟು ಕಲಸಿರೋದನ್ನು ನಿನ್ನೆ ಮುಚ್ಚಿಟ್ಟಿದ್ದೆ, ಇವತ್ತು ತೆಗೆದು ಇನ್ನೊಂದು ಸತಿ ಚೆನ್ನಾಗಿ ಕಲಿಸ್ಕೊಬೇಕು. ಸ್ವಲ್ಪ ಕಪ್ಪು ಬಣ್ಣಕ್ಕೆ ಬಂದಿರುತ್ತೆ, ಅದು ಹಾಳಾಗಿರೋದಲ್ಲ, ಬಾಳೆಹಣ್ಣು ಸಕ್ಕರೆ ಹಾಕಿರೋದ್ರಿಂದ ಆ ಬಣ್ಣ ಆಗಿರುತ್ತೆ. ನೀವು ಚೆನ್ನಾಗಿ ಕಲಿಸ್ಕೊಂಡ್ರೆ ಮತ್ತು ಕರೆಕ್ಟಾಗಿ ಕಲರಾಗಿ ಬರುತ್ತೆ. ಹಿಟ್ಟು ಚೆನ್ನಾಗಿ ಕಲಸಿ ಸ್ವಲ್ಪ ದೊಡ್ಡದಾಗಿ ಉಂಡೆ ತೊಗೊಳ್ಬೇಕು. ಇದನ್ನು ಲಟ್ಸಿದ್ರೂ ಆಗುತ್ತೆ, ಅಥವಾ ಈ ಥರ ಹಪ್ಪಳ ಮಿಷನ್ ಇರುತ್ತಲ್ವ ಅದರಲ್ಲಿ ಒತ್ಕೊಂಡ್ರೂ ಆಗುತ್ತೆ. ಸ್ವಲ್ಪ ದೊಡ್ಡ ಬೇಕು ಅನ್ನೋದಿದ್ದರೆ ಸ್ವಲ್ಪ ಲಟ್ಸ್ಕೊಬೋದು, ಆದರೆ ತೆಳ್ಳಗೆ ಮಾಡಬಾರ್ದು, ಗಟ್ಟಿ ಆಗಿಬಿಡುತ್ತೆ, ಉಬ್ಬುದಿಲ್ಲ. ಇದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಉಂಡೆ ಇಟ್ಕೊಂಡು ಪ್ರೆಸ್ ಮಾಡ್ಕೊಬೋದು. ಜಾಸ್ತಿ ಪ್ರೆಸ್ ಮಾಡೋದು ಬೇಡ, ಇನ್ನೊಂದು ಸ್ವಲ್ಪ. ಅದು ಆಮೇಲೆ ವಾಪಸ್ ಹೋಗುತ್ತೆ, ಸಿಂಕ್ ಆಗುತ್ತೆ, ಸಣ್ಣ ಆಗುತ್ತೆ. ಇಷ್ಟು ದಪ್ಪ ಇದ್ದರೆ ಸರಿಯಾಗುತ್ತೆ, ತೆಳುವು ಮಾಡಬಾರ್ದು. ಈಗ ಒಲೆ ಮೇಲೆ ಎಣ್ಣೆ ಇಟ್ಕೊಳ್ತೀನಿ. ಎಣ್ಣೆ ಕಾದಿದೆ, ಒಂದೊಂದೇ ಬಿಟ್ಕೊಳ್ತೀನಿ. ಎಣ್ಣೆ ಒಂದು ಸತಿ ಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಬೇಯಿಸುವಾಗ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿಕೊಂಡ್ರೆ ಅದು ಉಬ್ಬುತ್ತೆ. ಎರಡು ಬದಿನ ಚೆನ್ನಾಗಿ ಮಾಡಿ ಬೇಯಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು, ಇಲ್ಲಾಂದರೆ ಹೊರಗಡೆ ಬೆಂದಿರುತ್ತೆ, ಅಂದರೆ ಕಪ್ಪಾಗುತ್ತೆ, ಒಳಗಡೆ ಬೇಯೋದಿಲ್ಲ. ಸಾಕು, ಇದಾಗಿದೆ, ತೆಕ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಸುಲಭವಾಗಿ ಬಾಳೆಹಣ್ಣಿನ ಬನ್ಸ್ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದಕ್ಕೆ
ಕಾಯಿ ಚಟ್ನಿ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಾಯಿ, ಮೆಣಸು, ಹುಣಸೆ ಹುಳಿ, ಉಪ್ಪು ಹಾಕಿ ಚಟ್ನಿ ಮಾಡ್ಕೊಂಡಿದ್ದೀನಿ ನಾನು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.